ಇನ್ನೇನು ಕೆಲವೇ ದಿನಗಳಲ್ಲಿ ನಮಗೆ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಆಷಾಢ ಮಾಸ ಬಂತು ಅಂದ್ರೆ ಹುಡುಗ ಹುಡುಗಿ ಆಗ್ತಾನೆ ಮದುವೆ ಆಗಿದ್ರೆ ಅವ್ರನ್ನ ಬೇರೆ ಮಾಡ್ತಾರೆ. ಒಂದೇ ವಸ್ತು ಅತ್ತೆ ಸೊಸೆ ಇರಬಾರ್ದ. ಈ ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಇದ್ರೆ ಆ ಮಗುವಿಗೆ ಏನಾದ್ರು ತೊಂದರೆ ಆಗತ್ತಾ? ಆಷಾಢ ಮಾಸದಲ್ಲಿ ಯಾಕೆ ಯಾವುದೇ ರೀತಿಯ ಶುಭ ಕಾರ್ಯಕ್ರಮ ಮಾಡೋದಿಲ್ಲ? ಆಷಾಢ ಮಾಸದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಕ್ರಮವನ್ನ ಮಾಡಬಾರದು ಅಂತ ಎಲ್ಲಿಯೂ ಕೂಡ ಸೂಚನೆ ಇಲ್ಲ, ಉಲ್ಲೇಖವಿಲ್ಲ ಶಾಸ್ತ್ರದಲ್ಲಿ. ಗುರುಭ್ಯೋ ನಮಃ ಹರಿ ಓಂ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಮಗೆ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ತುಂಬ ಜನಕ್ಕೊಂದು ಡೌಟ್ ಇರುತ್ತೆ, ಆಷಾಢ ಮಾಸ ಬಂತು ಅಂದರೆ ಪ್ರಮುಖವಾಗಿ ನವದಂಪತಿಗಳಿಗೆ ಅಥವಾ ಈಗ ತಾನೇ ಯಾರ ಮನೆಯಲ್ಲಿ ಮದುವೆ ಆಗಿರುತ್ತೋ ಅವರೊಂದಷ್ಟು ಪ್ರಶ್ನೆಗಳಿರುತ್ತೆ, ಒಂದಷ್ಟು ಗೊಂದಲವಿರುತ್ತೆ. ಯಾಕೆ ಮೊದಲನೇ ಆಷಾಢದಲ್ಲಿ ಹುಡುಗ ಹುಡುಗಿ ಆಗ್ತಾನೆ ಮದುವೆ ಆಗಿದ್ರೆ ಅವ್ರನ್ನ ಬೇರೆ ಮಾಡ್ತಾರೆ, ಹುಡುಗಿನ ಅವರ ತವ್ರ ಮನೆ ಕಳಿಸತಕ್ಕಂಥದ್ದು, ಒಂದೇ ವಸ್ತುಗಳೊಳಗಡೆ ಅತ್ತೆ ಸೊಸೆ ಇರಬಾರ್ದ, ಅಂದರೆ ಒಂದೇ ಸೂರ್ಯನೊಡೆ ಅತ್ತೆ ಸೊಸೆ ಇರಬಾರ್ದ? ಈ ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಇದ್ದರೆ ಆ ಸಮಯದಲ್ಲೇ ಸಂತಾನಕ್ಕೆ ಪ್ರೋಸೆಸ್ ಮುಂದುವರೆದ್ರೆ ಆ ಮಗುವಿಗೆ ಏನಾದ್ರು ತೊಂದರೆ ಆಗತ್ತಾ? ಅಥವಾ ಆಷಾಢ ಮಾಸದಲ್ಲಿ ಯಾಕೆ ಯಾವುದೇ ರೀತಿಯ ಶುಭ ಕಾರ್ಯಕ್ರಮ ಮಾಡೋದಿಲ್ಲ? ಮದುವೆ, ಗೃಹಪ್ರವೇಶ, ನಾಮಕರಣಗಳು ಯಾಕೆ ಈ ಮಾಸದಲ್ಲಿ ಮಾತ್ರ ಮಾಡಲ್ಲ? ಇನ್ನೂ ಜನತ್ತು ತುಂಬ ಪ್ರಶ್ನೆಗಳಿರುತ್ತೆ. ಬರೀ ನಾನು ಹೋಗ್ತೀನಿ, ಎಷ್ಟೋ ಜನ ಉತ್ತರ ಕನ್ನಡಕ್ಕೆ ನಾನು ಹೋಗ್ತೀನಿ, ಅಲ್ಲಿ ನನ್ನ ಸ್ನೇಹಿತರಿರ್ತಾರೆ, ಬೆಳಗಾವಿ, ರಾಯಚೂರಲ್ಲೆಲ್ಲ ಮದುವೆ ಆಗ್ತಾ ಇರುತ್ತೆ ಆಷಾಢ ಮಾಸದಲ್ಲಿ. ಆದರೆ ನನ್ನ ಮೈಸೂರು, ಬೆಂಗಳೂರು ಬಂದರೆ ಮದುವೆ ಆಗಲ್ಲ. ಏನಕ್ಕೆ? ನಾರ್ತ್ಗೆ ಅಥವಾ ಸೌತ್ಗೆ ಅಂತೇಳಿ ಪಂಚಾಂಗ ಏನಾರ ಚೇಂಜ್ ಆಗತ್ತಾ? ಅಥವಾ ಅವ್ರಿಗೆ ಇರತಕ್ಕಂಥ ಪಂಚಾಂಗದ ಪ್ರಕಾರ ನಮಗಿರೋದಿಲ್ವಾ? ಈ ಥರ ತುಂಬ ಗೊಂದಲಗಳಿರುತ್ತೆ. ಅಂದರೆ ಮೊದಲು ನಾನು ನಿಮಗೆ ಒಂದು ಕ್ಲಾರಿಟಿ ಕೊಡ್ತೇನೆ. ಆಷಾಢ ಮಾಸದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಕ್ರಮವನ್ನು ಮಾಡಬಾರ್ದು ಅಂತ ಎಲ್ಲಿಯೂ ಕೂಡ ಸೂಚನೆ ಇಲ್ಲ, ಉಲ್ಲೇಖವಿಲ್ಲ ಶಾಸ್ತ್ರದಲ್ಲಿ. ಆದರೆ ಆಚರಣೆಗಳಲ್ಲಿ ಅದನ್ನು ಮಾಡ್ಕೊಂಡಿದ್ದೀವಿ. ಅಂದರೆ ಭಾವನೆ, ಎಷ್ಟೋ ಸಲ ಶಾಸ್ತ್ರಕ್ಕಿಂತ ಸಂಪ್ರದಾಯಕ್ಕಿಂತ ಭಾವನೆಗೆ ನಾವು ಹೆಚ್ಚಿನ ರೀತಿಯ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು ಅಂತ. ಅಂದರೆ ಆಷಾಢ ಮಾಸದಲ್ಲಿ ಯಾಕೆ ಮದುವೆಗಳನ್ನು ಮಾಡೋಂಗಿಲ್ಲ? ಆಷಾಢ ಮಾಸದಲ್ಲಿ ಯಾಕೆ ಉಪನಯನ, ನಾಮಕರಣಗಳನ್ನು ಮಾಡೋಂಗಿಲ್ಲ? ಮಾಡಿದ್ರೆ ಏನಾದ್ರು ಕೆಡಗಾಗತ್ತಾ? ಇನ್ನೂ ತುಂಬ ಜನದ ಪ್ರಶ್ನೆ ಇರುತ್ತೆ. ಬ್ರಾಹ್ಮಣರ ಮನೆಯಲ್ಲಿ ಆಷಾಢದಲ್ಲಿ ಮದುವೆ ಮಾಡ್ತಾರೆ, ಬೇರೆಯವ್ರಿಗೆ ಯಾಕೂ ಮಾಡೋಕ್ಕೆ ಕೇಳೋದಿಲ್ಲ, ಇದು ಹೇಗೆ ಅಂತ ಎಷ್ಟೋ ಜನ ನಮ್ಮ ಬಳಿ ಬಂದು ಕೇಳ್ಕೊಂಡಿದ್ದಾರೆ ಅಂತ ಕೇಳಿದ್ದಾರೆ ಅಂತ. ಅಂದರೆ ಆಷಾಢ ಮಾಸ ಎಲ್ಲರೂ ಕೂಡ ಒಂದೇ ಅಲ್ವ ನಿಯಮ? ಖಂಡಿತವಾಗಿ ಒಂದೇ ನಿಯಮ. ಆಷಾಢ ಮಾಸದಲ್ಲಿ ಯಾರು ಬೇಕಾದ್ರೂ ಕಾರ್ಯಕ್ರಮ ಮಾಡ್ಬೋದು. ಆದರೆ ಇಂದಿನ ವರ್ಷಗಳಲ್ಲಿ, ತುಂಬ ವರ್ಷಗಳಲ್ಲಿ, ಒಂದಷ್ಟು ವರ್ಷಗಳ ಹಿಂದೆ ಆಷಾಢ ಮಾಸ ಅಂದರೆ ತುಂಬ ಚೆನ್ನಾಗಿ ಜೋರು ಮಳೆ ಬರ್ತಾ ಇತ್ತು, ತುಂಬ ಗಾಳಿ ಬೀಸ್ತಾ ಇತ್ತು. ಮೊದಲೆಲ್ಲ ಮದುವೆಗಳು ಅಂತ ಹೇಳಿದ್ರೆ ಮನೆಯ ಬಳಿಯೇ ಆಗ್ತಿದ್ದಿದ್ದು. ಒಂದು ಮನೇಲಿ ಮದುವೆ ಆಗ್ತಾ ಇದೆ ಅಂದರೆ ಅವ್ನ ಇಂಟ್ರೆಸ್ಟು ಗಾಡಿಗಳನ್ನ ಕಟ್ಟಿಕೊಂಡು ಒಂದಷ್ಟು ಊರುಗಳಿಂದ ಮೀಲುಗಟ್ಟಲೆ ಕಳ್ಕೊಂಡು ಅವ್ರಿಗೆ ಬರಬೇಕಾಗಿತ್ತು. ತುಂಬ ಗಾಳಿ ಮಳೆ ಬಂದರೆ ಮದುವೆಗೆ ಬರೋಕ್ಕೆ ತುಂಬ ಕಷ್ಟವಾಗುತ್ತೆ, ಶುಭ ಕಾರ್ಯಕ್ರಮವನ್ನು ಭಾಗವಹಿಸೋಕೆ ಕಷ್ಟವಾಗುತ್ತೆ ಅಂತ ಒಂದು. ಎರಡನೇದು, ನಮಗೆ ಮಳೆಕಾಲ ಅಂತ ಹೇಳಿದ್ರೆ ಕೃಷಿಯ ಚಟುವಟಿಕೆ ಅಂತ. ಸದಾಕಾಲ ಭಾರತದ ನಾಡು ಕೃಷಿಯ ನಾಡು, ಅಂದರೆ ಕೃಷಿಯ ದೇಶ ಅಂತಲೂ ಕರಿತೀವಿ. ರೈತರೇ ಬೆನ್ನೆಲುಬು, ಅಂದರೆ ರೈತ ವಿಚಾರಗಳಲ್ಲಿ ನಮ್ಮ ಪ್ರಾಮುಖ್ಯತೆ ಯಥೇಚ್ಛವಾಗಿ ಕೊಡ್ತೀವಿ ಅಂತ. ಈಗ ನಾವು ಕೆಲಸ ಕಾರ್ಯ ಅಂಥೇಳಿ ಹಳ್ಳಿಯಿಂದ ಸಿಟಿಗೆ ಬಂದಿರ್ಬೋದು, ಆದರೆ ಮೊದಲೆಲ್ಲ ಕೃಷಿಯೇ ಪ್ರಾಮುಖ್ಯತೆ. ಈ ಸಮಯದಲ್ಲಿ ಒಳ್ಳೆ ಮಳೆ ಆದಾಗ, ಒಳ್ಳೆ ಗಾಳಿ ಬೀಸಿದಾಗ ಸ್ವಲ್ಪ ಕೃಷಿ ಚಟುವಟಿಕೆಯಲ್ಲಿ ಮಾಡಬೇಕು. ಜನ ಆಗತಾನೆ ಮದುವೆ ಆಗಿಬಿಟ್ರೆ ಯಾರು ಕೂಡ ಕೃಷಿ ಚಟುವಟಿಕೆಗಳಿಗೆ ಬರೋದಿಲ್ಲ. ಅವ್ರ ಮನೇಲಿ ಒಂದು ಮದುವೆ ಕಾರ್ಯಕ್ರಮಗಳಾಗ್ಬಿಟ್ರೆ ಯಾರು ಕೂಡ 15 ದಿನದ 1 ತಿಂಗಳು ಬೇರೆ ಇನ್ಯಾವುದು ಚಟುವಟಿಕೆಗಳು ಮಾಡೋದಿಲ್ಲ. ಪ್ರಮುಖ ಕೃಷಿಕರಿಗೆ ಈ ತಿಂಗಳೇ ತುಂಬ ಲಾಭದಾಯಕ ತಿಂಗಳಾಗಿರುತ್ತೆ ಕೃಷಿ ಚಟುವಟಿಕೆಯಲ್ಲಿ. ಅವರು ಮದುವೆ, ಮತ್ತೊಂದು ಫಂಕ್ಷನ್ಸ್ ಅಂದರೆ ಯಾರು ಬರೋದಿಲ್ಲ ಅಂಥೇಳಿ ಭಾವನೆಗಳಿಗೋಸ್ಕರ ಈ ಥರ ಶಾಸ್ತ್ರಕಾರ ಹೇಳಿದ್ದಾರೆ, ಶಾಸ್ತ್ರೇತರ ಹೇಳಿದೆ ಅಂಥೇಳಿ ಮಾಡಿಸ್ತಾ ಇಲ್ಲ ಹೊರತು ಯಾವುದೇ ಕಾರಣಕ್ಕೂ ಆಷಾಢ ಮಾಸದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬಾರ್ದು ಅಂತ ಎಲ್ಲಿಯೂ ಕೂಡ ಉಲ್ಲೇಖವಿಲ್ಲ. ನೀವು ಅಬ್ಸರ್ವ್ ಮಾಡಿ, ರಾಯಚೂರು ಕಡೆ ಹೋಗಿ, ಬಳ್ಳಾರಿ ಕಡೆ ಹೋಗಿ, ಖಂಡಿತವಾಗಿಯೂ ಈ ಸಮಯದಲ್ಲಿ ಮದುವೆ ನಡೀತಿರುತ್ತೆ. ಅಲ್ಲಿ ಅಷ್ಟು ಕೃಷಿ ಚಟುವಟಿಕೆ ಇರುತ್ತೆ. ಒಂದೊಂದು ಪ್ರಾಂತ್ಯಕ್ಕೆ ಒಂದೊಂದು ಭಾವನೆಗಳಿರುತ್ತೆ ಅಂತ. ಹಾಗಾಗಿ ನಿಮ್ಮ ತಲೆಯಲ್ಲಾದರೂ ಏನಾದರೂ ಆಷಾಢ ಮಾಸದ ಬಗ್ಗೆ ಸ್ವಲ್ಪ ಡೌಟ್ಗಳಿದ್ರೆ, ಏನಕ್ಕೆ ಶುಭ ಮಾಡಬಾರ್ದು, ಮಾಡಬೇಕು ಅಂದರೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇನ್ನೊಂದು, ನಾನು ಆಗಲೇ ತಮಾಷೆಗೆ ಹೇಳಿದೆ,
ಬ್ರಾಹ್ಮಣರ ಮನೆಯಲ್ಲಿ ಆಷಾಢದಲ್ಲಿ ಮದುವೆಗಳಾಗ್ಬೋದು, ಆಗತ್ತೆ ಅಂತ ಎಷ್ಟೋ ಜನ ಕೇಳ್ತಾರೆ ಅಂತ. ಖಂಡಿತ ಹೌದು. ಅಂದರೆ ಯಾರು ಸ್ವಲ್ಪ ತಮಿಳುನಾಡು ಆ ಕಡೆ ಅಯ್ಯಂಗಾರ್ಸ್ಗಳಿರ್ತಾರೋ ಅವ್ರು ಮಾತ್ರ ಮಾಡ್ಕೊಳ್ತಕ್ಕಂಥದ್ದು, ಅವರ ಪಂಚಾಂಗ ಬೇರೆ ಇರುತ್ತೆ ಅಂತ. ಇಲ್ಲಿ ಯಾರು ತಮಿಳಿಯನ್ಸ್ ನೆಲೆಸಿರ್ತಾರೋ ಆ ಪಂಚಾಂಗವನ್ನು ಯಾರು ಫಾಲೋ ಮಾಡ್ತಿರ್ತಾರೋ ಅವ್ರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಂತ. ಇನ್ನು ಆಷಾಢ ಮಾಸದಲ್ಲೇ ಯಾಕೆ ದಂಪತಿಗಳನ್ನು ಬೇರೆ ಮಾಡ್ತೀವಿ, ಇನ್ನು ಯಾವ ಮಾಸದಲ್ಲೂ ನಾನು ಮಾಡಲ್ಲ. ನೀವು ಅಬ್ಸರ್ವ್ ಮಾಡಿ, ಆಗ ತಾನೇ ಮದುವೆ ಆಗಿರ್ತಾರೆ, ಕಾರ್ತಿಕ ಮಾಸ ಮದುವೆ ಆಯಿತು ಅಂದ್ಕೊಳ್ಳಿ, ಧನುರ್ಮಾಸಕ್ಕೆ ಚೂರು ಹಿಂದೆ ಮುಂದೆ ಮಾಡ್ಬೋದು. ಶ್ರಾವಣದಲ್ಲಿ ನಾವು ಕಳಿಸಲ್ಲ, ಚೈತ್ರ ಮಾಸದಲ್ಲಿ ಕಳಿಸಲ್ಲ, ಜ್ಯೇಷ್ಠ ಮಾಸದಲ್ಲಿ ಕಳಿಸಲ್ಲ. ಆದರೆ ಆಷಾಢ ಬಂದ ತಕ್ಷಣ ದಂಪತಿಗಳನ್ನು ಕಳಿಸ್ತೀವಿ. ಏನಕ್ಕೆ? ಆ ಸಮಯದಲ್ಲಿ ಮಿಲನವಾದರೆ, ಸಂತಾನವಾದರೆ ಏನೋ ತೊಂದರೆ ಆಗತ್ತಾ? ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರು, ಸ್ವಲ್ಪ ಧಾರ್ಮಿಕ ಅಂದರೆ ಈ ವಿಚಾರದಲ್ಲಿ ಯೋಚನೆ ಮಾಡಿದ್ರು ಖಂಡಿತ ಹೌದು. ಅಂದರೆ ನೀವು ಆಷಾಢ ಮಾಸದಲ್ಲಿ ಮುಂದುವರೆದ್ರೆ ಚೈತ್ರ ಮಾಸದಲ್ಲಿ ಮಗು ಆಗತ್ತೆ ಅಂತ. ಅಂದರೆ ಚೈತ್ರ ಮಾಸ ಅಂದರೆ ಯಾವುದು? ಬೇಸಿಗೆ ಕಾಲ. ಬೇಸಿಗೆ ಸಮಯದಲ್ಲಿ ಒಂದು ಹೆಣ್ಣುಮಗು ಯಥೇಚ್ಛವಾಗಿ ಆ ಗರ್ಭವನ್ನು ಧಾರಣೆ ಮಾಡಿದಾಗ ಆ ಸಮಯದಲ್ಲಿ ಜನನವಾದರೆ ಆ ಮಗುವಿಗೂ ತಾಯಿಗೂ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಅಂತ. ಯಥೇಚ್ಛವಾಗಿ ನಿಮಗೆ ಗೊತ್ತು, ಶಕೆ ಇದ್ದಾಗ ಯಾವ ರೀತಿ ನಾವು ಕಷ್ಟಗಳನ್ನು ಅನುಭವಿಸ್ತೀವಿ ಅಂತ. ಹಾಗಾಗಿ ಆ ಮಾಸ ಅಂತ. ಅದೇ ರೀತಿ ಧಾರ್ಮಿಕ ವಿಚಾರದಲ್ಲಿ ಯೋಚನೆ ಮಾಡಿದ್ರೆ ಆಷಾಢ ಮಾಸದ ಮಧ್ಯಭಾಗದಲ್ಲಿ ದಕ್ಷಿಣಾಯಣ ಪ್ರಾರಂಭವಾಗುತ್ತೆ. ದಕ್ಷಿಣಾಯಣ ಅಂದರೆ ಕೆಟ್ಟ ಇದಂತಂತೇನಲ್ಲ, ಆದರೆ ಆ ಪ್ರಾರಂಭ ಇದೆಯಲ್ಲ, ಆ ಪ್ರಾರಂಭದಲ್ಲಿ ಜನನ ವಿಚಾರಕ್ಕೆ ಪ್ರೋಸೆಸ್ ಪ್ರಾರಂಭ ಆದರೆ ಯಾವ ಮಗು ಜನನವಾಗುತ್ತೋ ಆ ಮಗುವಿಗೆ ಆರೋಗ್ಯ ಸಮಸ್ಯೆ, ಬುದ್ಧಿ ವಿಚಾರದಲ್ಲಿ ಸಮಸ್ಯೆಗಳಾಗಿರ್ಬೋದು, ಮಾನಸಿಕ ಒತ್ತಡ, ಒಂದಷ್ಟು ಕೌಟುಂಬಿಕ ಅಂದರೆ ಗಂಡ ಹೆಂಡತಿ ಮಗುವಿನಂದರೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ಆ ರೀತಿ ಆಗ್ಬಿಡತ್ತೆ ಅಂತೇಳಿ. ಈ ಕಾರಣಕ್ಕೆ ಈ ಆಷಾಢ ಮಾಸದಲ್ಲಿ ಗಂಡ ಮತ್ತು ಹೆಂಡತಿಯನ್ನು ಬೇರೆ ಮಾಡತಕ್ಕಂಥದ್ದು. ಮೊದಲನೇ ವರ್ಷ ಆಗತಾನೆ ಮದುವೆ ಆಗಿದ್ರೆ ಮಾತ್ರ ಆ ದಂಪತಿಗಳನ್ನು ಬೇರೆ ಮಾಡತಕ್ಕಂಥದ್ದು ಅಂತ. ಇನ್ನು ತುಂಬ ಜನ ಕೇಳ್ತಾರೆ, ಆಷಾಢ ಮಾಸದಲ್ಲಿ ಯಾಕೆ ಅತ್ತೆ ಮತ್ತು ಸೊಸೆ ಒಂದೇ ಮನೆಯಲ್ಲಿ ಇರಬಾರ್ದು, ಒಂದೇ ಸೂರ್ಯನ ಕಡೆ ಇರಬಾರ್ದು, ಏನಾದ್ರು ಸಮಸ್ಯೆ ಆಗತ್ತಾ? ಖಂಡಿತ ಹೌದು. ನಾವು ಮಾಸಗಳನ್ನು ಹೇಳ್ತೀವಿ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಈ ಥರ ಮಾಸಗಳು ಹೇಳ್ತೀವಿ. ಅಷ್ಟೂ ಮಾಸಗಳಲ್ಲಿ ಆಷಾಢ ಮಾಸ ಸ್ವಲ್ಪ ಪ್ರತಿಯೊಬ್ಬರು ಕೂಡ ಕೋಪತಾಪಗಳನ್ನು ಜಾಸ್ತಿ ಮಾಡುತ್ತೆ ಅಂತ. ಈಗ ಒಂದು ಹೆಣ್ಮಗು ಒಂದು ಕಡೆಯಿಂದ ಮದುವೆ ಮಾಡಿ ಬಂದಿರ್ತಾಳೆ, ಆ ಅತ್ತೆ ಕೂಡ ಇರ್ತಾರೆ, ಹೊಸಬ್ರು, ಅವ್ರಿಗೊಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ಅವರ ಅಭಿರುಚಿ ಇವರ ಅಭಿರುಚಿ ಏನು ಅಂತ ಗೊತ್ತಿರಲ್ಲ, ಅವರ ಮನಸ್ಥಿತಿ ಇವರ ಮನಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಹಾಗಾಗಿಯೇ ಆಷಾಢ ಮಾಸದಲ್ಲಿ ಪ್ರಮುಖ ಅತ್ತೆ ಮತ್ತು ಸೊಸೆ ಒಂದೇ ಮನೆಯಲ್ಲಿರಬಾರ್ದು ಅಂತ ಶಾಸ್ತ್ರಕಾರರು ಉಲ್ಲೇಖಿಸಿದ್ರು. ಇವೆಲ್ಲ ಭಾವನೆಗಳು, ನಾವು ಮಾಡ್ಕೊಂಡಂಥ ಒಂದಷ್ಟು ಕಟ್ಟುಪಾಡುಗಳು ಅಂತೇಳಿ. ಇದು ಅಪ್ಲೈ ಆಗತಕ್ಕಂಥದ್ದು ಆಗತಾನೆ ಮದುವೆ ಆಗಿದ್ದವ್ರಿಗೆ ಮಾತ್ರ ಅಂತ, ಬೇರೆ ಇನ್ಯಾರಿಗೂ ಅಲ್ಲ ಅಂತ. ಇನ್ನು ಆಷಾಢ ಮಾಸದಲ್ಲಿ ನಾವು ಸೀಮಂತವನ್ನು ಮಾಡ್ಕೊಳ್ಬಹುದು ಅಂತ ತುಂಬ ಜನದ ಪ್ರಶ್ನೆ ಇರುತ್ತೆ. ಅಂದರೆ ನಿಮಗೆ ಗೊತ್ತಿರುತ್ತೆ, ಒಂದು ಜನನವಾಕ್ಕೆ 8 ರಿಂದ 9 ತಿಂಗಳು ಬೇಕಾಗಿರುತ್ತೆ. ಈಗ ಒಂದು ಮಗು ಈಗ ಒಂದು ಮದುವೆ ಮಾಡ್ಕೊಳಕ್ಕಾಗಲಿಲ್ವಾ, ಆಷಾಢದಲ್ಲಿ ಆಗಲಿಲ್ವಾ, ಬಿಡಪ್ಪ 1-2 ತಿಂಗಳು ಬಿಟ್ಟು ನಾವು ಮದುವೆ ಮಾಡ್ಕೊಳ್ಬೋದು. ಅದು ಒಂದು ಹೆಣ್ಮಗುಗೆ ಒಂದು ಡೇಟ್ ಇರುತ್ತೆ, ಮಗುವಿನ ಜನನಕ್ಕೆ ಒಂದು ಡೇಟ್ ಇರುತ್ತೆ, ಅದನ್ನು ನಾವು ಪೋಸ್ಟ್ಪೋನ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಹತ್ರ ಬಂದುಬಿಟ್ಟಿರ್ತೀವಿ, ನಮ್ಗೆ ಗೊತ್ತಿರೋದಿಲ್ಲ. ಆಷಾಢ ಮಾಸದಲ್ಲಿ ಹಂಗಾರೆ ನಾವು ಸೀಮಂತ ಮಾಡ್ಬೋದಾ? ಖಂಡಿತ ಆಷಾಢ ಮಾಸದಲ್ಲಿ ನಾನು ಸೀಮಂತವನ್ನು ಮಾಡಬೇಕು ಅಂತಂದರೆ ಅದು ನಿಷಿದ್ಧ ಅಂತ. ಉದ್ದೇಶ ಆಗಲಿ ಹೇಳಿದೆ, ದಕ್ಷಿಣಾಯಣ ಪ್ರಾರಂಭ ಆಗತಕ್ಕಂಥದ್ದು ಅಷ್ಟು ಸೂಕ್ತವಲ್ಲ ಅಂತ. ನಾವು ಯಾವಾಗಲೂ ಕೂಡ ಉತ್ತರಾಯಣ ದಕ್ಷಿಣಾಯಣ ಎರಡೂಗಳಲ್ಲಿ ಆದಷ್ಟು ಶುಭ ಕಾರ್ಯಕ್ರಮ ನಡೆಯತಕ್ಕಂಥದ್ದು ಉತ್ತರಾಯಣದಲ್ಲೇ. ತುಂಬ ಜನ ಕಾಯ್ತಾರೆ, ಉತ್ತರಾಯಣ ಬಂದರೆ ಸಾಕು ಶುಭವನ್ನು ಮಾಡಿಸ್ಕೊಳ್ತಕ್ಕಂಥದ್ದು. ಉತ್ತರಾಯಣ ಸದಾಕಾಲ ದಷ್ಟು ವಿಚಾರಗಳಲ್ಲಿ ಧನಾತ್ಮಕ ಶಕ್ತಿಯನ್ನು, ಅಭಿವೃದ್ಧಿಯನ್ನು, ಲಾಭವನ್ನು, ಕೀರ್ತಿಯನ್ನು ಕೊಡುತ್ತದೆ ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಂತ. ಹಾಗಾಗಿ ದಕ್ಷಿಣಾಯನಕ್ಕಿಂತ ಉತ್ತರಾಯಣದಲ್ಲೇ ನಾವು ಜಾಸ್ತಿ ಕಾರ್ಯಕ್ರಮಗಳನ್ನು, ಪೂಜೆ ಪುನಸ್ಕಾರವನ್ನು ಮಾಡತಕ್ಕಂಥದ್ದು ಅಂತ. ಹಾಗಾಗಿಯೇ ಯಾವುದೇ ಕಾರಣಕ್ಕೂ ಸ್ವಲ್ಪ ಮೊದಲೇ 9 ತಿಂಗಳು ಇನ್ನೇನು ಬಂದ್ಬಿಡುತ್ತೆ, ಇದೇನು ನಾವು ಆಷಾಢದಲ್ಲಿ ಮಗು ಜನನವಾಗುತ್ತೆ ಅಥವಾ ನೆಕ್ಸ್ಟ್ ತಿಂಗಳು ಶ್ರಾವಣದಲ್ಲೇ ಜನನವಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಹಿಂದೆನೇ, ಅಂದರೆ 5 ತಿಂಗಳಿಗೋ 7 ತಿಂಗಳಿಗೋ ಸ್ವಲ್ಪ ಸೀಮಂತಗಳನ್ನು ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಆಷಾಢದಲ್ಲಿ ಸೀಮಂತವನ್ನು ಮಾಡೋದು ಬೇಡ, ಅಷ್ಟು ಸೂಕ್ತವಲ್ಲ ಅಂತ. ಇನ್ನು ಈ ಆಷಾಢ ಮಾಸದಲ್ಲಿ ಯಾವ ದೇವಿಯ ಆರಾಧನೆ ಮಾಡಿದರೆ ಲಾಭದಾಯಕವಾಗುತ್ತೆ ಅಂತ ತುಂಬ ಜನ ಗೊತ್ತಿರುತ್ತೆ. ಲಕ್ಷ್ಮಿ ಆರಾಧನೆ ಮಾಡಿದರೆ ಈ ಮಾಸದಲ್ಲಿ ಖಂಡಿತವಾಗಿ ಕೋಟ್ಯಾಧಿಪತಿಗಳಾಗ್ತೀರಾ ಅಂತೇಳಿ. ನನ್ನ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಲಕ್ಷ್ಮಿಯನ್ನು 4 ವಾರಗಳು ಯಾವ ರೀತಿಯ ಪೂಜೆಯನ್ನು ಮಾಡಬೇಕು, ಆ ದೇವಿಗೆ ಯಾವ ನೈವೇದ್ಯವನ್ನು ಮಾಡಿದರೆ ನಿಮಗಿರತಕ್ಕಂಥ ಕೋಟ್ಯಾಂತರ ಸಾಲಗಳು ಯಾವ ರೀತಿ ತೀರೋಗುತ್ತೆ, ಯಾವ ರೀತಿ ಕುಬೇರರಾಗ್ತೀರಾ. ಪ್ರಮುಖ ಲಕ್ಷ್ಮಿ ಅಂದರೆ ಬರೀ ಹಣಕಾಸು ಅಲ್ಲ, ಧೈರ್ಯ ಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಆರೋಗ್ಯ ಲಕ್ಷ್ಮಿ, ಅಂದರೆ ನೆಮ್ಮದಿಯೂ ಲಕ್ಷ್ಮಿಯೇ, ಆರೋಗ್ಯವೂ ಲಕ್ಷ್ಮಿಯೇ, ಶಾಂತಿಯೂ ಲಕ್ಷ್ಮಿ ಅಂತ. ಇದೇ ರೀತಿ ಎಲ್ಲ ರೀತಿಯ ಅಭಿವೃದ್ಧಿಯಲ್ಲಿ ಮನೆಯಲ್ಲಿ ಯಾವ ರೀತಿ ಅಪೇಕ್ಷೆ ಮಾಡ್ಕೊಳ್ಬೋದು,
ಆ ಭಗವತಿಯ ಆರಾಧನೆಯನ್ನು ಯಾವ ರೀತಿ ಮಾಡ್ಬೋದು ಅಂತೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಈ ಆಷಾಢ ಮಾಸದಲ್ಲಿ ಆ ಸಂಪೂರ್ಣ ಭಗವತಿಯ ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬದ ಮೇಲಿರಲಿ ಅಂತೇಳಿ ಆಶಿಸುತ್ತೇನೆ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.